ಪೊಸಿಷನ್ ಸರ್ಟಿಫಿಕೇಟ್ ಮತ್ತೆ ಏನಿದೆ ಅಲ್ಲ ಎಲೆಕ್ಷನ್ ತಗೋತೀವಿ ನಾವು. ಎವಿಕ್ಷನ್ ಯಾರು ಕೊಡ್ತಾರೆ? ಅಲ್ಲಿ ತಡೆಯಾಜ್ಞೆ ಕೋರ್ಟ್ ತಡೆಯಾಜ್ಞೆ ಇದೆ. ನಮ್ಮ ತಂಟೆ ತಕರಾರು ಯಾರು ಬರಬಾರ್ದು ಅಂತ ತಡೆಯಾಜ್ಞೆ ಇದೆ. ಎವಿಕ್ಷನ್ ಮಾಡಿ ಸೆಕ್ಯೂರಿಟಿ ಕೂಡ ನಿಮ್ಮಿಂದ ಆಗ್ಬಾರ್ದು, ಬೇರೆ ಯಾರಿಂದ ಇದೆಲ್ಲ ಸರ್ ಒಂದ್ಸರಿ ದಯವಿಟ್ಟು ಬೇಡ. ನೀವು ಡಾಕ್ಯುಮೆಂಟ್ ಕೊಡಿ. ಮಾಡ್ತಾ ಇದಾರಲ್ಲ ಅಂತ ಇಲ್ಲಿ ಬೇಡ ಸರ್. ಯಾರು ಬರ್ತಾನೆ ಇರಲಿಲ್ಲ. 55ಕ್ಕೆ ಧನಂಜಯ ಅನ್ನೋ ವ್ಯಕ್ತಿ ಅವ್ರ ಜೊತೆ 25 ಜನ ಅಪರಿಚಿತ ವ್ಯಕ್ತಿಗಳು ಏಕಾಏಕಿ ನಾವು ನಡೆಸಿರ್ತಕ್ಕಂಥ ಶಾಲೆಯಲ್ಲಿ ನುಗ್ಗುತ್ತಾರೆ. ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ನೆಲ್ಲ ಆಚೆ ಹಾಕ್ತಾರೆ. ನಮ್ಮ ಸ್ಟಾಫ್ ಮೇಲೆಲ್ಲ ಹಲ್ಲೆ ಮಾಡಿ ಎಲ್ಲರನ್ನೂ ಆಚೆ ಹಾಕಿ ಈ ಎಂಟೈರ್ ಪೊಸಿಷನ್ ಒಳಗಡೆ ಅತಿಕ್ರಮ ಪ್ರವೇಶ ಮಾಡ್ತಾರೆ. ನಾವು ಇಮಿಡಿಯೇಟಾಗಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀವಿ. ಅವ್ರ ಮೇಲೆ FIR ರಿಜಿಸ್ಟರ್ ಆಗುತ್ತೆ. ನಾವು ಮೇಲಧಿಕಾರಿಗಳ ಹತ್ರ ಹೋಗಿ ಕೇಳ್ಕೊಳ್ತೀವಿ, ನಾವು ಸರ್ ನಮ್ಗೆ ಈ ಥರ ಅನ್ಯಾಯ ಆಗ್ತಿದೆ. ಒಂದೇ ಒಂದು ವಿಚಾರ ಇದರಲ್ಲಿ ಏನಂದರೆ, ನಮ್ಮ ಮ್ಯಾನೇಜ್ಮೆಂಟ್ ಬಂದು ಹೈದರಾಬಾದ್ ಕಡೆಯವರು, ಅವರು ಇಲ್ಲಿ ಲೋಕಲ್ ಅಲ್ಲ ಅಂತ ಹೈದರಾಬಾದ್ ಕಡೆಯವರು ಆಗಿದ್ದಾರೆ ಅನ್ನೋ ಒಂದೇ ಒಂದು ವಿಚಾರಕ್ಕೆ ಇಲ್ಲಿ ಲೋಕಲ್ ಜನ ಎಲ್ಲ ಅವ್ರಿಗೆ ಎಗನೆಸ್ಟ್ ಆಗಿ ಇಟ್ಕೊಂಡು ಎಲ್ಲ ಅವ್ರಿಗೆ ಯಾವುದೇ ರೀತಿಯ ಕೋರ್ಟ್ ಆದೇಶ ಇರ್ತೀರ, ಯಾವುದೇ ರೀತಿಯ ನ್ಯಾಯಾಲಯದ ಆದೇಶ ಇಲ್ಲ, ಯಾವುದೇ ರೀತಿಯ ಎವಿಕ್ಷನ್ ಆರ್ಡರ್ ಇಲ್ಲ, ಇಲ್ಲಿಗಲ್ ಆಗಿ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ, ಯಾವುದೇ ರೀತಿಯ ಕೋರ್ಟ್ ಆರ್ಡರ್ ಇಲ್ಲ, ನ್ಯಾಯಾಲಯದ ಪರವಾಗಿದೆ, ಆದೇಶ ಇಲ್ಲ, ಯಾವುದೇ ರೀತಿ ಎವಿಕ್ಷನ್ ಆರ್ಡರ್ ಇಲ್ಲ, ಯಾವುದೇ ರೀತಿಯಿಂದ ಕೋರ್ಟಿಂದ ಎವಿಕ್ಷನ್ ಆರ್ಡರ್ ಇಲ್ಲ. ಇವರು ಇಲ್ಲಿಗಲ್ ಆಗಿ ನಮ್ಮನ್ನು ಎವಿಕ್ಷನ್ ಮಾಡಬೇಕು ಅಂತ ಆರ್ಡರ್ ಮಾಡ್ತಿದ್ದಾರೆ. ಯಾವುದೇ ರೀತಿ ಆರ್ಡರ್ ಇಲ್ಲ ಸರ್. ದಯವಿಟ್ಟು ಕಾನೂನು ರೀತಿ ಪರಿಶೀಲನೆ ಮಾಡಿ ನ್ಯಾಯ ಕೊಡಿಸಬೇಕು ಅಂತ ಕೇಳ್ಕೊಂತೀವಿ ಸರ್. ಇಲ್ಲ, ಯಾವುದೇ ರೀತಿ ಎವಿಕ್ಷನ್ ಆರ್ಡರ್ ಇಲ್ಲ ಸರ್. ಯಾವುದೇ ಕಾಂಪಿಟೆಂಟ್ ಕೋರ್ಟಿಂದ ಎವಿಕ್ಷನ್ ಆರ್ಡರ್ ತಂದಿಲ್ಲ. ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ನಮ್ಮ ಮೇಲೆ ರೌಡಿ ಎಲಿಮೆಂಟ್ಸ್ ಇಂದ ರೌಡಿ ತರ ಬಿಹೇವ್ ಮಾಡ್ತಿದ್ದಾರೆ. ನಮ್ಗೆ ತುಂಬಾ ದೌರ್ಜನ್ಯ. ನಾವು ಸರ್ ಪ್ರೆಸೆಂಟ್ ಸರ್ ಸುಮಾರು 2 ವರ್ಷದಿಂದ 2000 ಮೇ 3ನೇ ತಾರೀಕು 2023 ಇಲ್ಲಿವರೆಗೂ ನಾವೇ ಶಾಲೆ ನಡೆಸ್ತಾ ಇರೋದು ಸರ್. ನಮ್ಮ ಹತ್ರ ಎಲ್ಲ ದಾಖಲಾತಿ ಇದೆ. ಎಲ್ಲ ನಮ್ಮ ಸ್ಟೂಡೆಂಟ್ಸು ಪ್ರತಿಯೊಂದು ದಾಖಲಾತಿ ನಮ್ಮ ಹತ್ರ ಇದೆ ಸರ್. ಪ್ರತಿಯೊಂದು ಇದೆ ಸರ್. ಇವ್ರು ಹೇಳಿದ್ರಲ್ಲ ಸರ್, 9 ಯಾರೋ ಬಂದು ರೌಡಿಗಳು ಹಲ್ಲೆ ಮಾಡಿದ್ರು ಅಂತ ಹೇಳಿದ್ರಲ್ಲ. MLC ಕೊಡಿ ಸರ್. ನೀವು MLC ಕೊಡಿ ಸರ್. MLC ಕೊಡಿ. ರೌಡಿ ಹಲ್ಲೆ ಮಾಡಿದ್ರು ಅಂತ ಹೇಳಿದ್ರಲ್ಲ. ಪ್ರಾಪರ್ಟಿ ಸರ್ಕಾರ ಕೊಡಿ ಸರ್. ಸರ್ಕಾರ ಹಲ್ಲೆ ಮಾಡಿದ್ರು ಅಂತ ಅಲಿಗೇಷನ್ ಮಾಡೋದಲ್ಲ ಸರ್. ಇನ್ಸ್ಟಿಟ್ಯೂಟ್ ಬಂದಾಗ ಹಲ್ಲೆ ಮಾಡಿದ್ರು ಅಂತ ಸರ್ಕಾರದಿಂದ ಹೇಳಿದ್ರಲ್ಲ ನೀವು. MLC ಕೊಡಿ ಸರ್. ಸರ್ಕಾರ ಮೆಡಿಕಲ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಇದಕ್ಕೆ ಮಾಲೀಕರು ಯಾರು ಇಲ್ಲ ಸರ್. ಇದು ಗವರ್ನಮೆಂಟ್ ಪ್ರಾಪರ್ಟಿ ಸರ್. ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಗವರ್ನಮೆಂಟ್. ನೋ ಓನರ್. ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಗವರ್ನಮೆಂಟ್. ಸರ್ಕಾರದ ಜಾಗ ಇದು. ಸರ್ಕಾರದ ಜಾಗ ಇದು. ಸರ್ಕಾರದ ಜಾಗ ಇದು. ಸರ್ಕಾರ 30 ವರ್ಷಕ್ಕೆ ಲೀಸ್ ಕೊಟ್ಟಿದೆ. ಸರ್ಕಾರ 30 ವರ್ಷ ಲೀಸ್ ಕೊಟ್ಟಿದೆ. ಶಾರದಾ ಸೊಸೈಟಿ ಅನ್ನೋರಿಗೆ ಲೀಸ್ ಕೊಟ್ಟಿದೆ. ಶಾರದಾ ಸೊಸೈಟಿ ಅವರು 2017ರಲ್ಲಿ ನಮಗೆ ಸ್ಕೂಲ್ ನಡೆಸೋದಕ್ಕೆ ರಿಜಿಸ್ಟರ್ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. ಆ ದಿನದಿಂದ ಆರ್ಡರ್ ಕೊಡಿ, ಕ್ಯಾನ್ಸಲ್ ಆರ್ಡರ್ ಕೊಡಿ. ಅದಲ್ಲ ಕ್ಯಾನ್ಸಲ್ ಆಗಿಲ್ಲ. ಅಗ್ರಿಮೆಂಟ್ ಕ್ಯಾನ್ಸಲ್ ಆಗಿಲ್ಲ.
ಆಗಿಲ್ಲ, ಅಗ್ರಿಮೆಂಟ್ ಕ್ಯಾನ್ಸಲ್ ಆಗಿಲ್ಲ, ನಮ್ಮನ್ನ ಆಚೆ ಹಾಕ್ಬೇಕು ಅಂತ ಯಾವುದೇ ರೀತಿ ನ್ಯಾಯಾಲಯದ ಆದೇಶ ಇಲ್ಲ. ಅತಿಕ್ರಮವಾಗಿ ದೌರ್ಜನ್ಯದಿಂದ ನಮ್ಮ ಮೇಲೆ ಈ ತರ ಒಂದು ಕೃತ್ಯ ಮಾಡ್ತಿದ್ದಾರೆ. ಯಾವುದೇ ರೀತಿಯ ಆದೇಶ ಇಲ್ಲ ಸರ್, ಯಾವುದೇ ರೀತಿಯ ಎವಿಕ್ಷನ್ ಆರ್ಡರ್ಸ್ ಇಲ್ಲ, ಯಾವುದೇ ರೀತಿಯ ನಮ್ಮನ್ನ ಆಚೆ ಹಾಕ್ಬೇಕು ಅಂತ ಯಾವುದೇ ರೀತಿಯ ಎವಿಕ್ಷನ್ ಆರ್ಡರ್ಸ್ ಇಲ್ಲ. ನಮ್ಮ ಪರವಾಗಿ ಕೋರ್ಟಿಗೆ ತಡೆಯಾಜ್ಞೆ ಇದೆ, ಯಾರು ಈ ಪ್ರಾಪರ್ಟಿಯಲ್ಲಿ ಬರಬಾರ್ದು ಅಂತ ತಡೆಯಾಜ್ಞೆ ಇದೆ. ಓನರ್ ಸರ್ಕಾರ ಸರ್, ಗೌರ್ಮೆಂಟ್ ಪ್ರಾಪರ್ಟಿ ಸರ್, ಇದು ಲೀಸ್ ಕೊಟ್ಟಿರ್ತಕ್ಕಂಥ ಪ್ರಾಪರ್ಟಿ. 30 ವರ್ಷ ಶಾರದಾ ಸೊಸೈಟಿ ಅನ್ನೋರಿಗೆ ಶಾರದಾ ಸೊಸೈಟಿ ಸೆಕ್ರೆಟರಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಪ್ರಾಪರ್ಟಿ 30 years ಲೀಸ್ಗೆ ಸರ್. ಸರ್ YN ಶರ್ಮಾ ಅಂತ ಸೆಕ್ರೆಟರಿ ಸರ್, YN ಶರ್ಮಾ ಅಂತವರು ಸೆಕ್ರೆಟರಿ. ಅವರು ಸೊಸೈಟಿಗೆ ಸರ್ಕಾರ 30 ವರ್ಷ ಲೀಸ್ ಕೊಟ್ಟಿದೆ. 2017ರಲ್ಲಿ YN ಶರ್ಮಾ ಅವರು ನಮಗೆ ಒಂದು ಮೆಮೊರಾಂಡಮ್ ಆಫ್ ಫೀ ಶೇರಿಂಗ್ ಅಗ್ರಿಮೆಂಟ್ ಅಂತ ಮಾಡಿಕೊಟ್ಟಿದ್ದಾರೆ ತೂಬರಳ್ಳಿ ನಮ್ಮ ಟ್ರಸ್ಟ್ಗೆ ಸರ್, ನಮ್ಮ ಟ್ರಸ್ಟ್ಗೆ ತೂಬರಳ್ಳಿ ಫೌಂಡೇಶನ್ ಟ್ರಸ್ಟ್ಗೆ ನಮಗೆ ಅವರು ಲೀಸ್ ಅಗ್ರಿಮೆಂಟ್ ನಮಗೆ ಫೀ ಶೇರಿಂಗ್ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. ಅಡ್ವೊಕೇಟ್ ಸರ್ ಶಿವರಾಮೇಗೌಡರು ಅವ್ರು ಎಕ್ಸ್ ಟ್ರಸ್ಟಿ ಆಗಿದ್ರು ಸರ್, ಎಕ್ಸ್ ಟ್ರಸ್ಟಿ ಆಗಿದ್ರು. ಈಗ ಪ್ರೆಸೆಂಟ್ ಟ್ರಸ್ಟಿ ಅಲ್ಲ ಸರ್, ಈಗ ಪ್ರೆಸೆಂಟ್ ಟ್ರಸ್ಟಿ ನಾವು ಸ್ಕೂಲ್ ನಡೆಸ್ತಾ ಇದ್ದೀವಿ ಸರ್, ನಮ್ಮ ಹತ್ರ ಸರ್ ನಮಗೆ YN ಶರ್ಮಾ ಅವ್ರ ಕಡೆಯಿಂದ 2017ರಲ್ಲಿ ಫೀ ಶೇರಿಂಗ್ ಅಗ್ರಿಮೆಂಟ್ ಆಗುತ್ತೆ. ನಾವು ಸ್ಕೂಲ್ ನಡೆಸಬೇಕು. ಯಾರು? ಸೆಕ್ರೆಟರಿ ಆಫ್ ಶಾರದಾ ಸೊಸೈಟಿ. ಆಯಿತು, ಶಾರದಾ ಸೊಸೈಟಿ ಸರ್ ಕಂಪ್ಲೀಟ್ ಸಂಬಂಧಪಟ್ಟ ಪ್ರತಿಯೊಂದು ದಾಖಲೆ ನಾನು ಕೊಡ್ತೀನಿ ಸರ್. ಸಂಬಂಧ ಧನಂಜಯಗೂ ಮತ್ತು ಶಾರದಾ ಸಂಸ್ಥೆಗೂ ಏನು ಸಂಬಂಧ ನನಗೆ ಗೊತ್ತಿಲ್ಲ ಸರ್, ಅವ್ರಿಗೂ ಏನು ಸಂಬಂಧ ಇದೇ ರೀತಿ 2022ರಲ್ಲಿ ಮಾಡಿದ್ದಾರೆ. ಕ್ರೈಮ್ ನಂಬರ್ 95/2022 ರಿಜಿಸ್ಟರ್ ಆಗಿದೆ. ಸುಮಾರು 70 ಲಕ್ಷದ ಐಟಮ್ನ ಈ ತರ ಹೊಡೆದಾಕಿದ್ದಾರೆ. ಅದು ರಿಜಿಸ್ಟರ್ ಆಗಿದೆ ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್. ರಿಜಿಸ್ಟರ್ ಕ್ರೈಮ್ ನಂಬರ್ 95/2022 ರಿಜಿಸ್ಟರ್ ಆಗಿದೆ, FIR ಮೇಲೆ ರಿಜಿಸ್ಟರ್ ಆಗಿದೆ. ಅಂಡ್ ಸೇಮ್ ಅಂಡ್ ಈ ಒಂದು ಹೈಕೋರ್ಟ್ ಅವ್ರನ್ನ ಕಂಡೀಷನಲ್ ಬೇಲ್ ಮೇಲೆ ಅಲೋ ಮಾಡಿದೆ. ಅವರು ಇದೇ ರೀತಿ ಕೃತ್ಯಗಳನ್ನ ಮಾಡಬಾರ್ದು ಅಂತ ಅವ್ರು ಇದೇ ರೀತಿ ಕೃತ್ಯ ಮಾಡಿದ್ದಾರೆ ಸರ್. ಅದಕ್ಕೆ ಸಂಬಂಧಪಟ್ಟಂತೆ FIR ಆಗಿದೆ ಸರ್, FIR ಆಗಿದೆ 95/2022 ಅಂಡ್ ಈಗ FIR ಆಗಿದೆ. ಪಬ್ಲಿಕ್ ಸ್ಕೂಲ್ ಬಗ್ಗೆ ಮಾತಾಡಿ, ನೀವು ಬೇರೆ ಊರವ್ರದೆಲ್ಲ ಕೇಸ್ ಆಗತ್ತೆ ಬರುತ್ತೆ ಕೋರ್ಟ್ಗೆ. ನಿಮ್ದು ಇಲ್ಲಿ ಏನಿದೆ, ನಿಮ್ದು ರೈಟ್ಸ್ ಕೊಡ್ತಿದ್ದಾರೆ ಸರ್, ಜೀವ ಬೆದರಿಕೆ ಕೊಡ್ತಿದ್ದಾರೆ, ನಮ್ಮ ಮೇಲೆ ಹಲ್ಲೆ ಮಾಡಕ್ ಬರ್ತಿದ್ದಾರೆ, ಎಲ್ಲ ಹಲ್ಲೆ ಮಾಡ್ತಿದ್ದಾರೆ ಸರ್. ನಾನು ಎಲ್ಲ ಕೊಡ್ತೀನಿ ಸರ್, ಎಲ್ಲ ದಾಖಲೆ ನಾನು ಕೊಡ್ತೀನಿ ಸರ್. ಸರ್ ಮುರಳಿ ಡಿ ಅಂತ ಅಡ್ವೊಕೇಟ್ ಸರ್, ನಾನು ಬಾರ್ ಕೌನ್ಸಿಲ್ ನಂಬರ್ KAR 2285/2016 ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್.